ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಯಶ್ರೀ. ನನ್ನ ಪ್ರೀವಿಯಸ್ ವೀಡಿಯೋಲಿ ಇನ್ಫ್ಯಾಂಟ್ಸಲ್ಲಿ ಯಾವ ಥರ ಓರಲ್ ಹೆಲ್ತ್ ಕೇರ್ ತೊಗೋಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಇವತ್ತು 3 ವರ್ಷಕ್ಕಿಂತ ಜಾಸ್ತಿ ಇದ್ದವ್ರ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಅಂದರೆ ಲೈಕ್ 3 ವರ್ಷದ ತನಕ ಪ್ರೈಮರಿ ಟೀತ್ ಎಲ್ಲ ಬಂದಿರುತ್ತೆ. ಸೊ 2 ಸಲ ಬ್ರಷ್ ಮಾಡಬೇಕು. ಯಾವ ಪೇಸ್ಟ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಪರ್ಮನೆಂಟ್ ಹಲ್ ಅನ್ನೋದು 6 ಇಯರ್ಸಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಯಾವುದೇ ಆಗಲಿ ಬ್ರೌನ್ ಸ್ಪಾಟ್ಸ್ ಅಥವಾ ಬ್ಲ್ಯಾಕ್ ಸ್ಪಾಟ್ ಸ್ಟಾರ್ಟ್ ಆಗಿತ್ತು ಮಕ್ಕಳಲ್ಲಿ ಅಂತಂದರೆ ನೀವು ಇಮಿಡಿಯೇಟ್ಲಿ ಚೆಕ್ ಮಾಡಿಸ್ಕೊಳ್ಳೋದು ಬೆಟರ್. ಏನಾಗುತ್ತೆ, ಅದು ಹಾಗೆ ಸ್ಪ್ರೆಡ್ ಆಗ್ತಾ ಹೋದರೆ ಮಕ್ಕಳಲ್ಲಿನೂ ರೂಟ್ ಕೆನಲ್ ಅಂದರೆ ಇದನ್ನು ಪಲ್ಪೆಕ್ಟಮಿ ಅಂತ ಹೇಳ್ತೀವಿ, ಅದೆಲ್ಲ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ನೀವು ಹಾಗೆ ಬಿಟ್ರಿ ಅಂತಂದ್ರೂ ನೆಕ್ಸ್ಟ್ ಬರೋ ಹಲ್ಲಿಗೂ ಎಫೆಕ್ಟ್ ಆಗ್ಬೋದು. ಸೊ ನೀವು ಡೆಂಟಿಸ್ಟ್ನ ಕನ್ಸಲ್ಟ್ ಆದರೆ ಬೆಟರ್. ಆ್ಯಂಡ್ 6 ಇಯರ್ಸ್ ಟು 13 ಇಯರ್ಸ್ ಪರ್ಮನೆಂಟ್ ಹಲ್ ಬರ್ತವೆ. ಸೊ ಇದರಲ್ಲೂ ಪರ್ಮನೆಂಟ್ ಹಲ್ಲು 13 ವರ್ಷದಕ್ಕಿಂತ ಜಾಸ್ತಿ ತೊಗೋತು ಅಂದರೆ ಡಿಲೇ ಆಗ್ತಾ ಇತ್ತು ಅಂದ್ರೂ ನೀವು ಡೆಂಟಿಸ್ಟ್ನ ಕನ್ಸಲ್ಟ್ ಮಾಡಿ. 6 ಮಂತ್ಸ್ ಅಥವಾ 1 ಇಯರ್ ಇಸ್ ಕಾಮನ್. ಅದಕ್ಕಿಂತ ಜಾಸ್ತಿ ಆಯಿತು ಇನ್ನೂ ಬಂದಿಲ್ಲ ಅಂತಂದರೆ ಕನ್ಸಲ್ಟ್ ಮಾಡೋದು ಬೆಟರ್. ಮಕ್ಕಳಲ್ಲಿ ಸ್ಪೆಷಲಿ ಸೋಡಾಸ್ ಆಗಲಿ ಕೂಲ್ ಡ್ರಿಂಕ್ಸ್ ಆಗಲಿ ಅದು ಅವಾಯ್ಡ್ ಮಾಡಿದ್ರೆ ಬೆಸ್ಟ್. ಚಾಕ್ಲೇಟ್ಸ್ ಬಿಸ್ಕೆಟ್ಸ್ ಅಂತೂ ಕಾಮನ್ ಆಗಿ ತಿಂತಾ ಇರ್ತಾರೆ. ಕಂಪ್ಲೀಟ್ ಅವಾಯ್ಡ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದ್ರೂ ಪ್ರತಿ ಸಲ ತಿಂದ ಮೇಲೆ ಕ್ಯಾಂಡೀಸ್ ಅಂದರೆ ಸ್ಪೆಷಲಿ ಸ್ಟಿಕ್ಕಿ ಥಿಂಗ್ಸ್, ಸೊ ಆ ಥರ ಇದ್ದಾಗ ಇಮಿಡಿಯೇಟ್ಲಿ ಗಾರ್ಗಲ್ ಮಾಡಲಿಕ್ಕೆ ಹೇಳಬೇಕು, ಅಂದರೆ ಮೌತ್ ವಾಶ್ ಮಾಡ್ಕೋಬೇಕು. ಆ್ಯಂಡ್ ಬೆಸ್ಟ್ ಏಜ್ ಫಾರ್ ಆರ್ಥೋಡಾಂಟಿಕ್ ಕನ್ಸಲ್ಟೇಷನ್ ಅಂದರೆ ಹಲ್ಲೆಲ್ಲ ಕ್ರಾಸ್ ಆಗಿ ಬರ್ತಿದ್ದಾವೆ ಹಿಂದೆ ಮುಂದೆ ಆಗಲಿ ಅಥವಾ ಪ್ಲೇಸ್ ಇಲ್ಲ ಹಲ್ಲು ಬರೋಕ್ಕೆ, ಆ ಥರ ಏನಿದ್ರೂ 7 ರಿಂದ 9 ವರ್ಷದೊಳಗಡೆ ನೀವು ಚೆಕಪ್ ಮಾಡಿಸ್ಕೊಂಡ್ರೆ ಬೆಟರ್. ಆ ಥರ ಏನಿದ್ರೂ ಏನು ಮಾಡ್ತೀವಿ, ಅಪ್ಲಯನ್ಸ್ ಅನ್ನೋದು ಕೊಡ್ತೀವಿ. ಸೊ ನೆಕ್ಸ್ಟ್ ಬರೋ ಹಲ್ಲು ಪ್ರಾಪರಾಗಿ ಪೊಸಿಷನಲ್ಲಿ ಬರುತ್ತೆ. ನಾನು ನೆಕ್ಸ್ಟ್ ವೀಡಿಯೋಲಿ ಇನ್ನೊಂದು ಡೆಂಟಲ್ ಇನ್ಫಾರ್ಮೇಷನ್ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು.